ಶ್ರೀರಾಮಕೃಷ್ಣರಿಗೆ ಹಾಗೂ ಮಹಾಮಾತೆ ಶಾರದಾ ದೇವಿಯವರಿಗೆ, ನಮ್ಮೆಲ್ಲರ ನೆಚ್ಚಿನ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರಿಗೆ ನಮ್ಮ ನಮನವನ್ನು ಸಲ್ಲಿಸುತ್ತಾ, ಈ ಒಂದು ವಿಶಿಷ್ಟ ಅದ್ವಿತೀಯ ಕಾರ್ಯಕ್ರಮ ದಿವ್ಯಗಾನಾಮೃತವನ್ನು ಮಾತಾಪಿತರಿಗೆ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಂದ ಎಲ್ಲ ಸದ್ಭಕ್ತರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲೇ ಆಯೋಜಿತವಾಗಿದ್ದಂತೆ ಜನವರಿ 31ಕ್ಕೆ ಇಲ್ಲಿ ಹಾಸನದಲ್ಲಿ ಕಾರ್ಯಕ್ರಮ ಆಗಬೇಕಾಗಿತ್ತು. ಆದರೆ ಹಲವಾರು ಕಾರಣಗಳಿಂದ ಇವತ್ತು ಈ ದಿವಸ ಇಲ್ಲಿ ನಿಮ್ಮೆಲ್ಲರ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಸೌಭಾಗ್ಯ ನಮಗೆ. ಬಂದ ಎಲ್ಲರಿಗೂ ಆ ಹಾಸನಾಂಬೆಯ ಅನುಗ್ರಹ ಸರ್ವಕಾಲಕ್ಕೂ ಸಿಗಲಿ ಎಂದು ದಿವೇತ್ರಯರ ಹಾಗೂ ಡಾಕ್ಟರ್ ಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ಮೊದಲನೆಯದಾಗಿ ಒಂದು ನಾಮಾವಳಿಯ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮನ ಕರೋ ಮೇ ಗುರು ಶರಣ, ನಮನ ಕರೋ ಮೈ ಗುರು ಶರಣ, ನಮನ ಕರೋ ಮೇ ಗುರು ಚರಣ, ನಮನ ಕರೋ ಮೈ ಗುರು ಶರಣ, ಭವ ಭಯ ಹರಣ ವಂದಿತ ಚರಣ, 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 ತರಣ ಪ್ರಣತ ಜನ ಸುಶರಣ, ಶರಣ ಪ್ರಣತ ಜನ ಸುಶರಣ, ತರಣ ಪ್ರಣತ ಜನ ಸುಶರಣ, ಶರಣ ಪ್ರಣತ ಜನ ಸುಶರಣ, ನಮನ ಕರೋ ಮೇ ಗುರು ಚರಣ, ನಮನ ಕರೋ ಮೈ ಗುರು ಶರಣ, ಕಲಿಮಲ ಹರಣ ಸಬ ಸುಖ ಕಾರಣ, ಕಲಿಮಲ ಹರಣ ಸಮ ಸುಖ ಕಾರಣ, ಕಲಿಮಲ ಹರಣ ಸಬ ಸುಖ ಕಾರಣ, ಕಲಿಮಲ ಹರಣ ಸಮ ಸುಖ ಕಾರಣ, ಅಭಯ ವಿತರಣ ಜಗದೋದ್ಧರಣ, ಅಭಯ ವಿತರಣ ಜಗದೋದ್ಧರಣ, ಅಭಯ ವಿತರಣ ಜಗದೋದ್ಧರಣ, ಅಭಯ ವಿತರಣ ಜಗದೋದ್ಧರಣ, ಪಾತಕ ಹರಣ, ಪಾತಕ ಹರಣ, ನಮನ ಕರೋ ಮೇ ಗುರು ಚರಣ, ನಮನ ಕರೋ ಮೈ ಗುರು ಶರಣ, ನಮನ ಕರೋ ಮೇ ಗುರು ಚರಣ, ನಮನ ಕರೋ ಮೈ ಗುರು ಶರಣ, ನಮನ ಕರೋ ಮೇ ಗುರು ಚರಣ, ನಮನ ಕರೋ ಮೈ ಗುರು ಶರಣ. जय श्री गुरु महाराज की जय, श्री महामाई की जय, श्री स्वामी जी महाराज की जय, श्री गुरुदेव स्वामी की जय. ಸಾಲಿಗ್ರಾಮದ ಡಿವೈನ್ ಪಾರ್ಕ್ ಟ್ರಸ್ಟ್ನ ಅಂಗಸಂಸ್ಥೆಯಾದ ವಿವೇಕ ಜಾಗೃತ ಬಳಗಗಳು ಮಧ್ಯಮ ವಲಯ 4ರ ಆಶ್ರಯದಲ್ಲಿ ಹಾಸನ ವಿವೇಕ ಜಾಗೃತ ಬಳಗದ ಕೇಂದ್ರ ಸ್ಥಾನದಲ್ಲಿ
ದಿವ್ಯ ಗಾನಾಮೃತ ಕಾರ್ಯಕ್ರಮದ ವಿಶೇಷವಾದಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ದಿವ್ಯತ್ರಯರಿಗೆ ಸಕಲ ದೇವದೇವರಿಗೆ ಪರಮಪೂಜ್ಯ ಡಾಕ್ಟರ್ ಜಿಯವರ ಚೈತನ್ಯಕ್ಕೆ ತಲೆಬಾಗ್ತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಹಕರಿಸಿದಂತಹ ಎಲ್ಲ ಬಂಧು ಬಾಂಧವರನ್ನ ವಿಶೇಷವಾಗಿ ಸ್ಮರಿಸ್ತಾ ಇವತ್ತಿನ ದಿವ್ಯ ಗಾನಾಮೃತ ಕಾರ್ಯಕ್ರಮಕ್ಕೆ ಎಲ್ಲ 10 ವಿವೇಕ ಜಾಗೃತ ಬಳಗಗಳ ಆಶ್ರಯದಿಂದ ಬಂದಂತಹ ನಮ್ಮ ಎಲ್ಲ ಡಿವೈನ್ ಪಾರ್ಕ್ ಟ್ರಸ್ಟ್ನ ಆಪ್ತ ಸೇವಕರು, ಬಳಗದ ಕಾರ್ಯಾಧ್ಯಕ್ಷರು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಬಂಧು ಬಾಂಧವರು, ಸೇವಾತರರು, ತ್ಯಾಗಶೂರರು, ಕಾರ್ಯಕರ್ತರು, ಯುವ ಬಂಧು ಬಾಂಧವರು, ತಾಯಂದರು ಹಾಗೂ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಹಗಲಿರುಳು ಶ್ರಮವನ್ನು ಹಾಕಿ ಮನೆ ಮನೆ ಭೇಟಿಯನ್ನು ಮಾಡಿ ದಿವ್ಯ ಗಾನಾಮೃತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭಗವತ್ ಚಿಂತನೆಯನ್ನು ಮೂಡಿಸಲಿಕ್ಕೆ ಪರಿಶ್ರಮವನ್ನು ಹಾಕಿದಂತಹ ಎಲ್ಲ ಸಹೃದಯ ಬಂಧು ಭಗಿನಿಯರಿಗೆ, ಮಾಧ್ಯಮದ ಮಿತ್ರರಿಗೆ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಪ್ರಾಯಶಃ ಸ್ವಾಮಿ ವಿವೇಕಾನಂದರ ಹೆಸರನ್ನು ಕೇಳದಿರುವವರು ಯಾರಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಕೇವಲ 39 ವರ್ಷ 5 ತಿಂಗಳು 24 ದಿವಸ ಮಾತ್ರ ಸ್ವಾಮಿ ವಿವೇಕಾನಂದರು ತಮ್ಮ ದೇಹದಾರಿಯಾಗಿ ಉಸಿರಿನ ಜೊತೆ ಒಂದಾಗಿ ಭಾರತದ ಭವ್ಯ ಪರಂಪರೆಯ ಈ ಒಂದು ಪುಣ್ಯಭೂಮಿ, ಕರ್ಮಭೂಮಿ ಭಾರತದಲ್ಲಿ ಭಾರತ ಮಾತೆಯ ದಿವ್ಯ ಸುಪುತ್ರರಾಗಿ ಜನ್ಮ ತಾಳಿದ್ರು, ಬದುಕಿದ್ರು, ಸಾಧಿಸಿದ್ರು, ಜಗದ್ವಿಖ್ಯಾತರಾಗಿದ್ರು. ಈ ಎಲ್ಲ ಹಿರಿತನವನ್ನ ಗುರುತಿಸ್ತಾ ಹೋದರೆ ಕೆಲವೊಂದು ಸ್ವಾಮಿ ವಿವೇಕಾನಂದರ ಜೀವನದ ಚರಿತ್ರೆಯ ಆಯ್ದ ಘಟನೆಯನ್ನ, ಕಥೆಯನ್ನ ನಾವೆಲ್ಲ ಕೇಳಿರ್ತೇವೆ. ಈ ಒಂದು ದಿವ್ಯ ಗಾನಾಮೃತ ಕಾರ್ಯಕ್ರಮ ಯಾಕೆ ಅಂತಂದ್ರೆ, ಸಾಮಾನ್ಯರಲ್ಲಿ ಸಾಮಾನ್ಯನಾದಂತಹ ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದಂತಹ ನರೇಂದ್ರನಾಥ ದತ್ತ ಜಗದ್ವಿಖ್ಯಾತರಾಗಿ ಇಡೀ ಒಂದು ಭಾರತದ ಪರಂಪರೆಯ ವೇದಾಂತದ ಸತ್ಯವನ್ನ, ಮಹಿಮೆಯನ್ನ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಪಸರಿಸಿದಂತಹ ಕೀರ್ತಿ ಅದು ಆಗಿ ಹೋಗಿದ್ರೆ ಅದು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಮಾತ್ರ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತಕ್ಕೆ ತನ್ನ ಸರ್ವಸ್ವವನ್ನ ಅರ್ಪಿಸಿದಂತಹ ಪಿತಾಮಹ ಮಹಾತ್ಮ ಗಾಂಧೀಜಿಯವರು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಕೆಲವೊಂದು ಪುಟವನ್ನ ಅಧ್ಯಯನ ಮಾಡಿ ಆಯ್ದ ವಿಚಾರವನ್ನ ಚಿಂತನ ಮಂಥನ ಮಾಡಿದ ಮೇಲೆ ಸ್ವಾಮಿ ವಿವೇಕಾನಂದರ ಬದುಕು, ಸ್ವಾಮಿ ವಿವೇಕಾನಂದರ ಆದರ್ಶ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ತನ್ನ ಮೇಲೆ ಹೇಗೆ ಪರಿಣಾಮ ಬೀರ್ತು ಅನ್ನುವುದನ್ನ ಕೇವಲ 2 ಸಾಲಿನಲ್ಲಿ ಅವರು ಹೇಳ್ತಾರೆ, ಸ್ಪಷ್ಟಪಡಿಸಿದ್ದಾರೆ. ನಾನು ಮೊದಲೇ ಭಾರತದ ಮೇಲೆ ವಿಶೇಷವಾದಂತಹ ಪ್ರೀತಿ ಪ್ರೇಮವನ್ನ ಹೊಂದಿದ್ದೆ, ಭಾರತವನ್ನ ನಾನು ಪ್ರೀತಿಸ್ತಾ ಇದ್ದೆ. ಆದರೆ ಯಾವಾಗ ನಾನು ಸ್ವಾಮಿ ವಿವೇಕಾನಂದರ ಜೀವನ, ಸಂದೇಶ, ಉಪದೇಶ, ಆದೇಶ, ಆದರ್ಶದ ಜೀವನ ಚರಿತ್ರೆಯನ್ನ ಮೆಲುಕು ಹಾಕಲಿಕ್ಕೆ ಪ್ರಾರಂಭಿಸಿದೆ, ಅದನ್ನು ಮನನ ಮಾಡದೆ, ಅಧ್ಯಯನ ಮಾಡದೆ, ತದನಂತರ ಭಾರತದ ಮೇಲೆ ಇದ್ದಂತಹ ಪ್ರೀತಿ ಪ್ರೇಮ 1000 ಪಟ್ಟು ನನಗೆ ಜಾಸ್ತಿ ಆಯಿತು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ
ಹೊಳಪಿನ ಬಗ್ಗೆ ವಿಜೃಂಭಿಸ್ತಾರೆ. ಹಾಗಾದ್ರೆ ಸ್ವಾಮಿ ವಿವೇಕಾನಂದರ ಜೀವನ ಹೇಗೆ ರೂಪಿತಗೊಳ್ತು? ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದಂತಹ ನರೇಂದ್ರನಾಥ ದತ್ತ ಅಸಾಮಾನ್ಯರಾಗಿ ಜಗತ್ತು ಕಂಡರಿಯದಂತಹ ಸಂತ ಶ್ರೇಷ್ಠರಾಗಿ, ಬಿರುಗಾಳಿ ಸಂತನಾಗಿ, ಕ್ರಾಂತಿಕಾರಿ ಸಂತನಾಗಿ ಹೇಗೆ ಪರಿವರ್ತನಾದ ಅಂತಂದ್ರೆ, ಎಲ್ಲೂ ಕಾಣದಂತಹ ಒಂದು ಪರಂಪರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ. ಅದು ಯಾವುದು ಅಂತಂದ್ರೆ ಗುರು ಶಿಷ್ಯ ಪರಂಪರೆ. ನಾವು ಪ್ರತಿಯೋರ್ವ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬದುಕಿ ಬೆಳೆದು ಬಾಳ್ತಾ ಇರುವಂತವರು ಆದರ್ಶವಾಗಿ ಒಂದು ಪುಣ್ಯ ದಿನವನ್ನ ಸ್ಮರಿಸ್ತೀವಿ. ಅದು ಗುರು ಪೂರ್ಣಿಮೆಯ ದಿನದಲ್ಲಿ ನಮ್ಮ ಗುರು, ತಂದೆ ತಾಯಿ, ನಮಗೆ ಕಣ್ಣಿಗೆ ಕಾಣುವಂತಹ ಗುರು, ನಮಗೆ ಶಿಕ್ಷಣವನ್ನ ಕೊಟ್ಟಂತಹ ಶಿಕ್ಷಕರು ನಮಗೆ ಗುರು, ಮತ್ತೆ ಯಾವುದೆಲ್ಲ ಒಂದು ಸಂದರ್ಭದಲ್ಲಿ ಯಾವಾಗ ನಮ್ಮ ಅಜ್ಞಾನವನ್ನ ಹೊಡೆದೋಡಿಸಿ ನಮಗೆ ವಿಶೇಷವಾದಂತಹ ಜ್ಞಾನವನ್ನ ತುಂಬಿದಂತಹ ಯಾರೆಲ್ಲ ಮಹನೀಯರು ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ನಮಗೆ ಗುರುವಾಗ್ತಾರೆ. ಅಂತ ಗುರುಗಳನ್ನ ಸ್ಮರಿಸಿ, ಪ್ರೀತಿಸಿ, ಮಾನಸಿಕವಾಗಿ ವಂದಿಸಿ, ಅವರಿಂದ ವಿಶೇಷವಾಗಿ ನಾವು ಸಮರ್ಪಣಾ ಭಾವದಿಂದ ನನ್ನದೇನೂ ಇಲ್ಲ, ಎಲ್ಲ ನನ್ನ ಗುರುವಿಗೆ ಅರ್ಪಿತ, ಸಮರ್ಪಿತ ಅನ್ನುವಂತಹ ಭಾವನೆಯನ್ನ ತೋರಿಸುವಂತಹ ಕ್ಷಣ ಅದು ಗುರು ಪೂರ್ಣಿಮೆ. ಸ್ವಾಮಿ ವಿವೇಕಾನಂದರು ಅವರ ಜೀವನದ ಬಗ್ಗೆ ಒಂದು 4-5 ಸಾಲುಗಳನ್ನು ಬರೆದಿರ್ತಾರೆ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದೆ. ನನ್ನ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ ಶಿವನ ಒಂದು ವಿಶೇಷವಾದಂತಹ ಒಂದು ದೈವ ಭಕ್ತರಾಗಿದ್ರು. ಶಿವನನ್ನ ಪೂಜಿಸ್ತಾ ಇದ್ರು, ವಂದಿಸ್ತಾ ಇದ್ರು, ಅರ್ಚಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು, ಭಜಿಸ್ತಾ ಇದ್ರು, ಸ್ತುತಿಸ್ತಾ ಇದ್ರು. ದೈವ ಭಕ್ತ ಕುಟುಂಬದವರಾಗಿದ್ರು. ತಂದೆ ವಿಶ್ವನಾಥ ದತ್ತ ಕೋಲ್ಕತ್ತಾದ ಹೆಸರಾಂತ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ರು. ವಿದ್ವತ್ತು ಬಹಳಷ್ಟಿತ್ತು, ಹಿರಿತನವೂ ಬಹಳಷ್ಟಿತ್ತು, ಗೌರವ ಸಂಸ್ಕಾರ ಆ ಸಮಾಜದಲ್ಲಿಯೂ ಕೂಡ ಬೇಕಾದಷ್ಟಿತ್ತು. ಆದರೆ ತಾಯಿ ನರೇಂದ್ರನಾಥ ದತ್ತನನ್ನ ಅಥವಾ ಸ್ವಾಮಿ ವಿವೇಕಾನಂದರನ್ನ ಜಗತ್ತಿಗೆ ಕೊಟ್ಟಂತಹ ಶ್ರೇಷ್ಠ ಮಾತೆ ಭುವನೇಶ್ವರಿ ದೇವಿ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯಳಾಗಿದ್ಲು, ಸರಳತೆಯ ಗಣಿಯಾಗಿದ್ಲು, ವಿಶೇಷವಾದಂತಹ ದೈವಿ ಗುಣ ಗಣಿಯಾಗಿದ್ಲು. ಮನೆಯ ಒಡೆಯ ವಿಶ್ವನಾಥ ದತ್ತನಿಗೆ ಎಲ್ಲದರಲ್ಲೂ ಸಹಕಾರವನ್ನ ಕೊಡ್ತಾ, ಎಲ್ಲ ರೀತಿಯಲ್ಲೂ ಕೂಡ ತನ್ನ ಪತಿದೇವನ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ದೈವ ಭಕ್ತ, ಸಜ್ಜನ, ಸಹೃದಯ ಹಾಗೂ ವಿಶೇಷವಾದಂತಹ ಗುಣ ನಡತೆಯೊಂದಿಗೆ ಜೀವನವನ್ನ ನಡೆಸ್ತಾ ಇರ್ತಾಳೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅವರ ಅನುಭವವನ್ನ ಅವರೇ ಅದನ್ನ ಹೇಳ್ಕೋತಾರೆ. ನನ್ನ ಜೀವನದ ಬಾಲ್ಯದಲ್ಲಿ ನನಗೆ ವಿಶೇಷವಾದಂತಹ ಸಂಸ್ಕಾರ, ಸಂಸ್ಕೃತಿ, ಜೀವನ ಮೌಲ್ಯವನ್ನ ತುಂಬಿದಂತಹ ಶ್ರೇಷ್ಠತೆ ಸದಾ ನನ್ನ ತಂದೆ ತಾಯಿಯಂದರಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಬೇಕಾಗತ್ತೆ. ಮಾತೃ ದೇವೋಭವ, ಪಿತೃ ದೇವೋಭವ ಅನ್ನುವಂತಹ ಒಂದು ಪರಂಪರೆ ನಮ್ಮ ಒಂದು ಭಾರತೀಯ ಸನಾತನ ಹಿಂದೂ ಧರ್ಮದ ಒಂದು ಪರಂಪರೆ. ಇವತ್ತು ಆ ಒಂದು ಪರಂಪರೆ ದೂರ ಆಗ್ತಾ ಇದೆ. ತಂದೆ ತಾಯಂದಿರಿಗೆ ಗೌರವವನ್ನು ಕೊಡುವಂತಹ, ಗೌರವದಿಂದ ನಡೆಸ್ಕೊಳ್ಳುವಂತಹ ಒಂದು ಪರಂಪರೆ ಇವತ್ತು ಕಾಣದಾಗ್ತಾ ಇದೆ. ಎಷ್ಟೋ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಗ್ರಾಮಾಂತರ ಭಾಗದಲ್ಲೂ ಕೂಡ ವೃದ್ಧಾಶ್ರಮದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಹಾನಗರ ಪ್ರದೇಶದಲ್ಲೂ ವೃದ್ಧಾಶ್ರಮದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಾವು ಎತ್ತ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗಿ ತಲುಪ್ತಾ ಇದ್ದೀವಿ ಅಂತ ಹೇಳಿ ನಾವು ತಿಳ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ತನ್ನ ತಂದೆ ಮತ್ತೆ ತಾಯಿ ತನಗೆ ಕೊಟ್ಟಂತಹ ಒಂದು ಮನುಷ್ಯ ಜನ್ಮ, ಸಂಸ್ಕಾರ, ಸಂಸ್ಕೃತಿ, ಜೀವನ ಮೌಲ್ಯಕ್ಕೆ ವಿಶೇಷವಾದಂತಹ ಒಂದು ಪ್ರೀತಿ, ಪ್ರೇಮ ಹಾಗೂ ಆದರ್ಶವನ್ನು ವ್ಯಕ್ತಪಡಿಸಿದ್ರು. ಶಿವನನ್ನ ಪ್ರಾರ್ಥಿಸಿ ಶಿವನಿಗೆ ವಿಶೇಷವಾದಂತಹ ಒಂದು ಗೌರವಾದರದ ಒಂದು ವಂದನೆಯನ್ನ ಸಲ್ಲಿಸಿ ಜಗತ್ತಿಗೆ ಹುಟ್ಟಿದಂತಹ ಶ್ರೇಷ್ಠ ಪುತ್ರ, ಭಾರತ ಮಾತೆಯ ದಿವ್ಯ ಸುಪುತ್ರ ಸ್ವಾಮಿ ವಿವೇಕಾನಂದರು 1863 ಇಸ್ವಿ ಜನವರಿ 12ನೇ ತಾರೀಕಿನಂದು ಅವರ ಜನನ ಆಗತ್ತೆ. ಈ ದಿನಾಂಕ ನಮ್ಗೆಲ್ಲರಿಗೂ ಗೊತ್ತಿದೆ. ಕಾರಣ ಯಾಕೆ ಅಂತಂದ್ರೆ 1983 ಇಸ್ವಿಯಿಂದ ಇಡೀ ನಮ್ಮ ಭಾರತದಾದ್ಯಂತ
ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಜನವರಿ 12ನೇ ತಾರೀಕಿನಂದು ರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿ ನ್ಯಾಷನಲ್ ಯೂತ್ ಡೇ ಆಗಿ ಆಚರಿಸುವಂತಹ ಪದ್ಧತಿ ಪರಂಪರೆ 1983ನೇ ಇಸ್ವಿಯಿಂದ ನಡೆದುಕೊಂಡು ಬಂದಿದೆ. ಕಾರಣ ಯಾಕೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ತಮ್ಮ ಯೌವನತ್ವ ಮುಗಿಯುವುದರ ಒಳಗಡೆ 40 ವಯಸ್ಸು ಮುಗಿಯುವ ಮುಂಚೆಯೇ ಅವರ ಮಹಾಸಮಾಧಿಯಾಗಿತ್ತು. 40 ವಯಸ್ಸು ಮುಗಿಯುವ ಮುಂಚೆಯೇ ಬೇಕಾದಷ್ಟು ಸಾಧನೆಯನ್ನು ಅವರು ಸಾಧಿಸಿದ್ರು. ಅಮೆರಿಕದಲ್ಲಿ 4 ವರ್ಷ, ಯುರೋಪ್ ರಾಷ್ಟ್ರದಲ್ಲಿ 3 ವರ್ಷ, ಸತತ 7 ವರ್ಷ ವಿದೇಶದಲ್ಲಿ ಭಾರತೀಯ ವೇದಾಂತದ ಪರಂಪರೆಯನ್ನ ಅವರು ತಮ್ಮ ಉಪನ್ಯಾಸದ ಮೂಲಕ, ಜೀವನದ ಮೂಲಕ, ಪದ್ಧತಿಯ ಮೂಲಕ, ಅನುಷ್ಠಾನದ ಮೂಲಕ, ಆಚರಣೆಯ ಮೂಲಕ ಭಾರತೀಯ ಭವ್ಯ ಪರಂಪರೆಯ ಒಂದು ಮಹತ್ವವನ್ನ ಸಾರಿದ್ರು. ಆ ಅನುಭವ ವಿಶೇಷವಾಗಿ ಅವರನ್ನ ಬೆಳಗಿಸ್ತಾ ಹೋಯಿತು. ವಿದೇಶಕ್ಕೆ ಹೋಗುವ ಮುಂಚೆ ಅವರು 4 ವರ್ಷ ಭಾರತದ ಪರ್ಯಟನೆಯನ್ನ ಮಾಡ್ತಾರೆ. ಬರೀ ಗಾಲಿನಲ್ಲಿ ಭಾರತವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ 4 ವರ್ಷ ಸಂಪೂರ್ಣವಾಗಿ ಭಾರತವನ್ನ ಸಂಚರಿಸ್ತಾರೆ. ಹೇಗಿದೆ ಭಾರತದ ಸ್ಥಿತಿಗತಿ, ಯಾವ ರೀತಿ ಇದೆ ಭಾರತೀಯರ ಸ್ಥಿತಿಗತಿ ಹೇಗಿದೆ, ಎಷ್ಟೆಲ್ಲ ಜನ ಕಷ್ಟ ಪಡ್ತಾ ಇದ್ದಾರೆ, ಎಷ್ಟೆಲ್ಲ ಜನ ಸಮಸ್ಯೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ನರಳಾಟದಲ್ಲಿದ್ದಾರೆ. ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಸ್ವಾಮಿ ವಿವೇಕಾನಂದರ ಒಂದು ಉದಾತ್ತ ಚೇತನವನ್ನ, ಉದಾತ್ತ ಚಿಂತನೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಅದನ್ನ ಭದ್ರವಾಗಿ ಅದನ್ನ ಗೌರವಿಸಿದ್ರು. ಯಾವುದು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಅವರ ಜೀವಿತ ಅವಧಿಯಲ್ಲಿ ಹೇಳಿದಂತಹ ಸಂದೇಶ ಯಾವುದು ಅಂತಂದ್ರೆ, ದರಿದ್ರ ನಾರಾಯಣರ ಸೇವೆ. ಯಾರೆಲ್ಲ ದೀನರು, ದಲಿತರು ಅಥವಾ ಯಾರೆಲ್ಲ ಒಂದು ಕೆಳಗಡೆಯ ಒಂದು ಬದುಕನ್ನ ನಡೆಸ್ತಾ ಇದ್ದಾರೆ, ಯಾವುದೇ ಒಂದು ಸೌಕರ್ಯ ಇಲ್ಲ, ಯಾವುದೇ ಒಂದು ಸಮಾನ ಇಲ್ಲ, ಇನ್ನಷ್ಟು ಶೋಷಿತರಾಗಿ, ಇನ್ನಷ್ಟು ಕಷ್ಟದಲ್ಲಿ, ಇನ್ನಷ್ಟು ನೋವಿನಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೆ, ಅವರನ್ನ ಮೊದಲು ಮೇಲ್ಸ್ತರಕ್ಕೆ ತಗೊಂಡ್ಬರ್ಬೇಕು. ಅವರನ್ನ ವಿಶೇಷವಾಗಿ ಸಂಸ್ಕೃತಿ, ಸಂಸ್ಕಾರ, ಜೀವನ ಮೌಲ್ಯವನ್ನ ತುಂಬಬೇಕು ಅಂತ ಹೇಳಿ ಈ ದರಿದ್ರ ನಾರಾಯಣರ ಸೇವೆ, ಜೀವ ಶಿವ ಸೇವೆಯ ಒಂದು ಚಿಂತನೆಯನ್ನ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಅದನ್ನ ಕೊಟ್ಟಿದ್ರು. ಇವತ್ತು ಬೇಕಾದಷ್ಟು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಇಡೀ ಭಾರತದಾದ್ಯಂತ, ವಿಶ್ವದಾದ್ಯಂತ ಬೇಕಾದಷ್ಟು ಸಂಘ ಸಂಸ್ಥೆಗಳು ಇದೆ. ಈ ಸಂಘ ಸಂಸ್ಥೆಗಳು ಮಾಡ್ತಾ ಇರುವಂತಹ ಕಾರ್ಯ, ಸೇವೆ ಮತ್ತು ತ್ಯಾಗ, ಇದು ಸ್ವಾಮಿ ವಿವೇಕಾನಂದರ ಬಹುದೊಡ್ಡ ಕೊಡುಗೆ ಇಡೀ ವಿಶ್ವಕ್ಕೆ. ಯಾಕೆ ಅಂತಂದ್ರೆ, ಸೇವೆ ಮತ್ತೆ ತ್ಯಾಗ ಅನ್ನುವಂಥದ್ದು ಒಂದು ಭಾರತೀಯ ಭವ್ಯ ಪರಂಪರೆಯ ಒಂದು ಭದ್ರ ಮುನಾದಿ ಅಂತ ಹೇಳಿ ಅಂದೇ ಸ್ವಾಮಿ ವಿವೇಕಾನಂದರು ಹೇಳಿದರು. ಹಾಗಾದ್ರೆ ನಾವು ಚಿಂತನೆಯನ್ನ ಮಾಡೋಣ. 4 ವರ್ಷ ಭಾರತವನ್ನ ಪರ್ಯಟನೆ ಮಾಡಿದ್ರು, 4 ವರ್ಷ ಅಮೆರಿಕದಲ್ಲಿ ಸಂಚಾರವನ್ನ ಮಾಡಿದ್ರು, 3 ವರ್ಷ ಯುರೋಪ್ನಲ್ಲಿ ಸಂಚಾರವನ್ನ ಮಾಡಿದ್ರಲ್ಲ ಸ್ವಾಮಿ ವಿವೇಕಾನಂದರು. ಯಾಕಾಗಿ ಮಾಡಿದ್ರು, ಯಾವ ಹಿನ್ನೆಲೆಯಲ್ಲಿ ಮಾಡಿದ್ರು, ಯಾವ ಉದ್ದೇಶದಿಂದ ಮಾಡಿದ್ರು, ಅವರಿಗೆ ಯಾವ ಶಕ್ತಿ, ಪ್ರೇರಣೆ, ಸ್ಫೂರ್ತಿ, ಚೈತನ್ಯ ಆಗಿತ್ತು ಅಂತ ಯೋಚನೆ ಮಾಡ್ತಾ ಹೋದ್ರೆ, ಸ್ವಾಮಿ ವಿವೇಕಾನಂದರು ಅಸಾಮಾನ್ಯರಾದಂತಹ ಒಂದು ಸಾಧನೆ ಮಾಡಲಿಕ್ಕೆ ಕಾರಣೀಕರ್ತರಾದವರು ಗುರುದೇವ ಶ್ರೀ ರಾಮಕೃಷ್ಣ ಪರಮಹಂಸರು. ಹೇಗೆ ನಾವು ಈ ಪದ್ಯದಲ್ಲಿ ಸ್ಮರಿಸಿದೀವಿ, ವಂದಿಸಿದೀವಿ, ಭಜಿಸಿದೀವಿ. ನಮನ ಕರೋ ಮೈ ಗುರು ಚರಣ, ಗುರುವಿನ ಪಾದ ಕಮಲಗಳಿಗೆ ಸದಾ ನಾನು ಶರಣಾಗಿ ಶಿರಬಾಗಿ ನಾನು ವಂದಿಸ್ತೇನೆ. ಸ್ವಾಮಿ ವಿವೇಕಾನಂದರು ಅಮೆರಿಕದ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ, ಮುಂಬೈಯಿಂದ ಅಮೆರಿಕಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಹಡಗಿನ ಯಾತ್ರೆ ಮಾಡಲಿಕ್ಕೆ ಅವರ ಕೈಯಲ್ಲಿ ಕಾಸಿರಲಿಲ್ಲ. ಅಳಸಿಂಗ ಪೆರುಮಾಲ್ ಸ್ವಾಮಿ ವಿವೇಕಾನಂದರನ್ನ ಅಮೆರಿಕಕ್ಕೆ ಹೋಗ್ಲೇಬೇಕು, ವಿಶ್ವಧರ್ಮ ಸಮ್ಮೇಳನದಲ್ಲಿ ನೀವು ಭಾಗಿ ಆಗ್ಲೇಬೇಕು ಅಂತ ಹೇಳಿ ಮದ್ರಾಸಿನ ಯುವ ಬಂಧು ಬಾಂಧವ ಸ್ವಾಮಿ ವಿವೇಕಾನಂದರ ಉಪನ್ಯಾಸ, ಸಂದೇಶ, ಆದರ್ಶ, ಅವರ ಒಂದು ಪ್ರೀತಿ ಪ್ರೇಮಕ್ಕೆ ಆಕರ್ಷಿತರಾಗಿ ಸ್ವಾಮಿ ವಿವೇಕಾನಂದರನ್ನ ಅಮೆರಿಕಕ್ಕೆ ಹೋಗಬೇಕು ಅಂತ ಹೇಳಿ ಅಳಸಿಂಗ ಪೆರುಮಾಲ್ ತನ್ನ 10 ಯುವ ಬಂಧು ಬಾಂಧವರ ಜೊತೆಗೂಡಿ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿ, ಆ ಭಿಕ್ಷೆಯನ್ನ ಸಂಗ್ರಹಿಸಿ, ಅದನ್ನು ಭದ್ರವಾಗಿರಿಸಿ, ಅದನ್ನು ರಕ್ಷಿಸಿ ಮಾಡಿದಂತಹ ಕಾರ್ಯ ಯಾವುದು ಅಂತಂದ್ರೆ, ಇವತ್ತು ಹೇಗೆ ಅಮೆರಿಕದ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ
1893 ಇಸ್ವಿ ಸೆಪ್ಟೆಂಬರ್ 11ನೇ ತಾರೀಕಿನಂದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅನ್ನುವಂತಹ ಒಂದು ತನ್ನ ಭಾಷಣದ ಪ್ರಾರಂಭದ 5 ಪದದಲ್ಲಿ ಇಡೀ ಅಮೇರಿಕ ಭಾರತವನ್ನ ಗೌರವಿಸ್ತಲ್ಲ, ಆ ಗೌರವ ಹೇಗೆ ಸಿಕ್ತು ಅಂತಂದ್ರೆ ಗುರುದೇವ ಶ್ರೀ ರಾಮಕೃಷ್ಣರ ವಿಶೇಷವಾದಂತ ಒಂದು ಶಕ್ತಿಗೆ ಅದು ವಿಶೇಷವಾಗಿ ಭದ್ರವಾಗಿ ಅಡಿಪಾಗಾಯಿತು.